ಲೇಖನ ನಂಬ 5 60 ದಿನಗಳಲ್ಲಿ 20 ಎಲ್ಬಿಗಳನ್ನು ಕಳೆದುಕೊಳ್ಳುವ 5 ಮಾರ್ಗಗಳು 60 ದಿನಗಳಲ್ಲಿ 20 ಎಲ್ಬಿಗಳನ್ನು ಕಳೆದುಕೊಳ್ಳುವುದು ವಾಸ್ತವಿಕವೇ? ಖಂಡಿತ ಅದು, ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿದ್ದರೆ ಮಾತ್ರ. ಇದನ್ನು ಮಾಡಲು ಹಲವಾರು ಮಾರ್ಗಗಳಿವೆ, ಆದರೆ ನೀವು ಈ 5 ಸುಲಭ ಹಂತಗಳನ್ನು ಅನುಸರಿಸಿದರೆ, ನೀವೇ ಹೆಚ್ಚು ಕೆಲಸ ಮಾಡದೆ ವೇಗವಾಗಿ ಫಲಿತಾಂಶಗಳನ್ನು ನೋಡುತ್ತೀರಿ. 1. ಹೆಚ್ಚು ನೀರು ಕುಡಿಯಿರಿ. ಇದು ನಿಜವಾಗಿಯೂ ಸರಳವಾಗಿದೆ, ಜೊತೆಗೆ ಇದು ಅಗ್ಗದ ಮತ್ತು ಮಾಡಲು ಸುಲಭವಾಗಿದೆ. ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನು ಕುಡಿಯುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ, ಸೇವನೆಯ ನಂತರವೇ ಹೆಚ್ಚಿನ ಕ್ಯಾಲೊರಿಗಳನ್ನು ಸುಡುತ್ತದೆ. ಇಂಜೊಯ್ಟ್ ಅವನ್ನು ಆನಂದಿಸುವ ಮೊದಲು ನೀರನ್ನು ಹೊಂದಿರುವುದು ಈ ಆಹಾರ ವರ್ಧನೆಯಿಂದ ಹೆಚ್ಚಿನದನ್ನು ಪಡೆಯುವ ಅತ್ಯುತ್ತಮ ಮಾರ್ಗವಾಗಿದೆ. ಇದು ನಿಮ್ಮನ್ನು ಪೂರ್ಣವಾಗಿ ಅನುಭವಿಸುವಂತೆ ಮಾಡುತ್ತದೆ ಮತ್ತು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ, ಇದರಿಂದಾಗಿ ನೀವು ಕ್ಯಾಲೊರಿಗಳನ್ನು ಸುಡಬಹುದು ಮತ್ತು ತೂಕವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದುಕೊಳ್ಳಬಹುದು. ನೀರು ಕ್ಯಾಲೊರಿ ಮುಕ್ತವಾಗಿದೆ ಮತ್ತು ಕೊಬ್ಬನ್ನು ಸುಡುವಾಗ ಇದು ಅವಶ್ಯಕವಾಗಿದೆ, ಏಕೆಂದರೆ ಸಾಕಷ್ಟು ನೀರಿಲ್ಲದೆ ಕೊಬ್ಬನ್ನು ಚಯಾಪಚಯಗೊಳಿಸಲಾಗುವುದಿಲ್ಲ. 2. ಹೆಚ್ಚು ಫೈಬರ್ ತಿನ್ನಿರಿ. ಇದು ಜನರು ಹೆಚ್ಚಾಗಿ ಕಡೆಗಣಿಸುವ ಸಂಗತಿಯಾಗಿದೆ, ಆದರೂ ಇದು ನಮ್ಮನ್ನು ಪೂರ್ಣವಾಗಿ ಅನುಭವಿಸುವಂತೆ ಮಾಡುತ್ತದೆ, ಆದ್ದರಿಂದ ನಾವು ಸಂತೃಪ್ತರಾಗಿದ್ದೇವೆ ಮತ್ತು ಅತಿಯಾಗಿ ತಿನ್ನುವುದು ಮತ್ತು ಅತಿಯಾಗಿ ತಿನ್ನುವ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಈ ಎಲ್ಲಾ ಪ್ರಮುಖ ಘಟಕಾಂಶವನ್ನು ಹಣ್ಣುಗಳು, ತರಕಾರಿಗಳು, ಧಾನ್ಯಗಳು ಮತ್ತು ಬೀಜಗಳಲ್ಲಿ ಕಾಣಬಹುದು. 3. ಕೆಲವು ಗಳನ್ನು ಹಿಡಿಯಿರಿ. ಪರಿಣಾಮಕಾರಿಯಾಗಿ ತೂಕವನ್ನು ಕಳೆದುಕೊಳ್ಳಲು ಉತ್ತಮ ನಿದ್ರೆ ಪಡೆಯುವುದು ಬಹಳ ಮುಖ್ಯ, ಮತ್ತು ತೂಕ ನಷ್ಟಕ್ಕೆ 7 ರಿಂದ 8 ಗಂಟೆಗಳ ಕಾಲ ಸೂಕ್ತವಾಗಿದೆ. ನೀವು 7 ರಿಂದ 8 ಗಂಟೆಗಳ ನಿದ್ರೆಯನ್ನು ಹೊಂದಿರುವಾಗ, ದೇಹವು ಪುನಶ್ಚೈತನ್ಯಕಾರಿ ಉದ್ದೇಶಗಳಿಗಾಗಿ ದೇಹಕ್ಕೆ ಅಗತ್ಯವಾದ ಆಳವಾದ ನಿದ್ರೆಯ REM ನಿದ್ರೆಯ ಗುಣಮಟ್ಟವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ, ಇದು ಕ್ಯಾಲೊರಿಗಳನ್ನು ಸುಡುವುದು ಮತ್ತು ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ಸಾಧಿಸಲು ನಿಮಗೆ ಕಷ್ಟವಾಗಿದ್ದರೆ, ಪುನರುಜ್ಜೀವನ ಎಂಬ ಉತ್ಪನ್ನವನ್ನು ಬಳಸುವುದನ್ನು ಪರಿಗಣಿಸಿ. ನಿಮ್ಮ ಚಯಾಪಚಯ ದರವನ್ನು ಹೆಚ್ಚಿಸುವಾಗ ಮತ್ತು ತೂಕವನ್ನು ಕಳೆದುಕೊಳ್ಳುವಾಗ ಪುನರುತ್ಥಾನವು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ, ಎಲ್ಲವೂ ಉತ್ತಮ ನಿದ್ರೆಯನ್ನು ಆನಂದಿಸುವಾಗ. 4. ಉಪ್ಪನ್ನು ಹಾದುಹೋಗಬೇಡಿ. ಮೇಲೆ ತಿಳಿಸಿದ ಸುಳಿವುಗಳ ಜೊತೆಗೆ, ತೂಕ ಇಳಿಸಿಕೊಳ್ಳಲು ಬಯಸಿದಾಗ ನಿಮ್ಮ ಸೋಡಿಯಂ ಸೇವನೆಯನ್ನು ಸೀಮಿತಗೊಳಿಸುವುದು ಸಹ ಮುಖ್ಯವಾಗಿದೆ. ನೀವು ಹೆಚ್ಚು ಸೋಡಿಯಂ, ಉಪ್ಪನ್ನು ಸೇವಿಸಿದರೆ, ನಿಮ್ಮ ದೇಹವು ಹೆಚ್ಚುವರಿ ನೀರನ್ನು ಉಳಿಸಿಕೊಳ್ಳುತ್ತದೆ. ಇದು ಅನಗತ್ಯ ಪೌಂಡ್ ಮತ್ತು ಉಬ್ಬಿದ ಭಾವನೆಯನ್ನು ಮಾತ್ರ ನೀಡುತ್ತದೆ. ಇದನ್ನು ನೀರಿನ ತೂಕ ಎಂದು ಕರೆಯಲಾಗುತ್ತದೆ, ಮತ್ತು ಇದನ್ನು ಎದುರಿಸಲು, ಇನ್ನು ಮುಂದೆ ನಿಮ್ಮ ಆಹಾರಕ್ಕೆ ಉಪ್ಪು ಸೇರಿಸುವುದಿಲ್ಲ, ಮತ್ತು ಉಪ್ಪುಸಹಿತ ಬೀಜಗಳು ಮತ್ತು ಚಿಪ್ಸ್ ತಿನ್ನುವುದು ಅತ್ಯಗತ್ಯ. 5. ಹೆಚ್ಚಿನ ಕ್ಯಾಲೋರಿ ವಸ್ತುಗಳನ್ನು ತಪ್ಪಿಸಿ. ಸಂಸ್ಕರಿಸಿದ ಆಹಾರಗಳು ಮತ್ತು ಪದಾರ್ಥಗಳು ಅನುಕೂಲಕರವೆಂದು ತೋರುತ್ತದೆಯಾದರೂ, ಅವುಗಳು ಹೆಚ್ಚಾಗಿ ಹೆಚ್ಚಿನ ಕ್ಯಾಲೊರಿಗಳಿಂದ ತುಂಬಿರುತ್ತವೆ. ಈ ವಸ್ತುಗಳನ್ನು ಖರೀದಿಸುವ ಬದಲು, ಮನೆಯಲ್ಲಿ ಬೇಯಿಸಿದ ಅಲ್ಸ್ಟವನ್ನು ರುಚಿಕರವಾದ ಮತ್ತು ಅತ್ಯಂತ ಆರೋಗ್ಯಕರವಾಗಿ ಮಾಡಿ. ಆ ಅನಗತ್ಯ ಹೆಚ್ಚುವರಿ ಕ್ಯಾಲೊರಿಗಳಿಂದ ದೇಹವು ಹೊರಬರಲು ಸಹಾಯ ಮಾಡಲು, ಬಾಳೆಹಣ್ಣು, ಸಿಹಿ ಆಲೂಗಡ್ಡೆ ಮತ್ತು ಟೊಮೆಟೊಗಳಂತಹ ಪೊಟ್ಯಾಸಿಯಂ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ವೇಗವಾದ ತೂಕ ನಷ್ಟವನ್ನು ಖಾತರಿಪಡಿಸುವ ಮತ್ತೊಂದು ಸಲಹೆ, ಇದು ಜನಪ್ರಿಯವಲ್ಲದಿದ್ದರೂ ಸಹ, ಕಾರ್ಬ್ಗಳನ್ನು ಕತ್ತರಿಸುವುದು. ಬ್ರೆಡ್, ಪಾಸ್ಟಾ, ಆಲೂಗಡ್ಡೆ ಮತ್ತು ಬೇಯಿಸಿದ ಸರಕುಗಳನ್ನು ಕತ್ತರಿಸುವುದರಿಂದ ನೀವು ಆ ಪೌಂಡ್ಗಳನ್ನು ಚೆಲ್ಲುತ್ತೀರಿ. ನಿಮ್ಮ ಹಣ್ಣುಗಳು ಮತ್ತು ತರಕಾರಿಗಳ ಸೇವನೆಯನ್ನು ಹೆಚ್ಚಿಸುವುದು, ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯುವುದು, ಹೆಚ್ಚಿನ ಫೈಬರ್ ಆಹಾರವನ್ನು ಆನಂದಿಸುವುದು ಮತ್ತು ಕೆಲವು HIIT ಹೆಚ್ಚಿನ ತೀವ್ರತೆಯ ಮಧ್ಯಂತರ ತರಬೇತಿ ಮಾಡುವುದರಿಂದ ನಿಮ್ಮ ದೇಹವು ಉತ್ತಮವಾಗಿ ಕಾಣುತ್ತದೆ ಮತ್ತು ಉತ್ತಮವಾಗಿರುತ್ತದೆ. ಪುನರುಜ್ಜೀವನದೊಂದಿಗೆ ಉತ್ತಮ ನಿದ್ರೆಯ ಮಾದರಿಗಳನ್ನು ರಚಿಸುವ ಮೂಲಕ ಜಾನ್ ಬಾರ್ಬನ್ ತನ್ನ ಸಹೋದರಿ ಲಿಸಾ 47 ಪೌಂಡ್ಗಳನ್ನು ಕಳೆದುಕೊಳ್ಳಲು ಹೇಗೆ ಸಹಾಯ ಮಾಡಿದರು ಎಂಬುದನ್ನು ನೋಡಲು ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಲೇಖನ ನಂಬ 5 60 ದಿನಗಳಲ್ಲಿ 20 ಎಲ್ಬಿಗಳನ್ನು ಕಳೆದುಕೊಳ್ಳುವ 5 ಮಾರ್ಗಗಳು 60 ದಿನಗಳಲ್ಲಿ 20 ಎಲ್ಬಿಗಳನ್ನು ಕಳೆದುಕೊಳ್ಳುವುದು ವಾಸ್ತವಿಕವೇ? ಖಂಡಿತ ಅದು, ಆದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿದ್ದರೆ ಮಾತ್ರ. ಇದನ್ನು ಮಾಡಲು ಹಲವಾರು ಮಾರ್ಗಗಳಿವೆ, ಆದರೆ ನೀವು ಈ